ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ದೇಶದಲ್ಲಿ ಒಂದು ಪರಂಪರೆ ಇತ್ತು. ಚುನಾವಣಾ ರಾಜಕೀಯದಲ್ಲಿ ಯಾರು ಚುನಾವಣೆಯಲ್ಲಿ ಗೆಲ್ತಾರೋ ಅವರು ಜನಾದೇಶಕ್ಕೆ ತಲೆಬಾಗಿ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ಯಾರು ಸೋತಿದ್ದಾರಲ್ಲ, ಯಾವ ಪಕ್ಷ ಸೋತಿದೆಯಲ್ಲ, ಅವರು ಹೇಳ್ತಾ ಇದ್ರು ನಾವು ಜನರ ಅಭಿಪ್ರಾಯಕ್ಕೆ ತಲೆಬಾಗಿದ್ದೇವೆ, ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆತ್ಮವಿಮರ್ಶೆ ಮಾಡ್ಕೋತೀವಿ, ಯಾಕೆ ಸೋತಿದ್ದೀವಿ ಅಂತ ಅದನ್ನು ಪತ್ತೆ ಹಚ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇರೋವರೆಗೂ ಅನೂಚಾನವಾಗಿ ನಡ್ಕೊಂಡ್ಬಂತು. 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ 145 ಸೀಟು ಬಂದಿರುವಂಥ ಪ್ರಧಾನಮಂತ್ರಿ ಕೈಗೆ ಹೋಗಿ ಬೊಕ್ಕೆ ಕೊಡ್ತಾರೆ. ಅಂದರೆ ಯಾವ ಮಟ್ಟಿನ ವಿನಯವನ್ನು ಅವರು ಪಾಲಿಸ್ಕೊಂಡು ಬಂದಿದ್ದರು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೇಗೆ ಗೌರವ ಕೊಡ್ತಿದ್ರು ಅಂತ. 2014ರಿಂದ ಈಚೆಗೆ ನೋಡ್ತಾ ಬನ್ನಿ, ಹೇಗೆ ಮಾಹೋಲ್ ಬದಲಾಗಿದೆ ಅನ್ನೋದನ್ನು ಗಮನಿಸಿ. ಯಾರು ಗೆದ್ದಿದ್ದಾರೋ ಅವರು ಗೆದ್ದಿದ್ರು, ಅವ್ರ ಬಗ್ಗೆ ಇವರಿಗೆ ಒಂದು ಕಿಂಚಿತ್ತೂ ಈ ವ್ಯವಸ್ಥೆಯ ಬಗ್ಗೆ ಗೌರವವಿಲ್ಲ ಮತ್ತು ಅನಗತ್ಯವಾಗಿ ಕಳಂಕವನ್ನು ಹೇರಲಾಗತ್ತೆ. ಜೊತೆಗೆ ನೀವು ಗೆಲ್ಲಲಿಕ್ಕೆ ಲಾಯಕ್ಕಾದ ವ್ಯಕ್ತಿಗಳೆಲ್ಲ ನೀವು ಮೋಸ ಮಾಡಿದ್ದೀರಿ ಅಂತ ಹೇಳುವಂಥ ಒಂದು ಪರಂಪರೆಯನ್ನು ರಾಹುಲ್ ಗಾಂಧಿಯವರ ಪಟಾಲಂ ಶುರು ಮಾಡಿಕೊಂಡು ಬಂದಿದೆ. ಮೊದಲೇ ಬಾರಿಗೆ ಫ್ಲೂಕ್ ಅಂತಾರೆ, ಅದಾದಮೇಲೆ ಇಲ್ಲ ಇವರು ಬೇರೆ ಬೇರೆ ಕಾರಣದಿಂದ ಚುನಾವಣೆ ಗೆದ್ದರು ಅಂತಾರೆ, ಇಲ್ಲದೆ ಹೋದರೆ EVM ಮಷಿನ್ಗಳ ಮೇಲೆ ಹೇಳ್ತಾರೆ, ಅದನ್ನು ಹಾಕ್ತಾರೆ. ಈ ರೀತಿಯಾದಂಥ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ವಿದ್ಯಮಾನಗಳಿವು. ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಚುನಾವಣೆಯ ಫಲಿತಾಂಶ ಆಗಿ 15 ದಿನಗಳಾಗಿದೆ. ಆದರೂ ಕೂಡ ರಾಹುಲ್ ಗಾಂಧಿ ಅವರ ಅಟಾಟೋಪ ನಿಲ್ತಾನೇ ಇಲ್ಲ ಮತ್ತು ಅವರು ಅನಗತ್ಯವಾಗಿ ಬೆಳಿಗ್ಗೆ ಎದ್ದರೆ ನರೇಂದ್ರ ಮೋದಿ ಮತ್ತು ಈ ಸರ್ಕಾರವನ್ನು, ಅವರೊಬ್ಬರೇ ಅಲ್ಲ, ಅವರ ಇಡೀ ಪಟಾಲಂ, ಮಲ್ಲಿಕಾರ್ಜುನ ಖರ್ಗೆ ಎನ್ನುವಂಥ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರು ಮಾಡ್ತಾ ಇರುವಂಥ ಚಟುವಟಿಕೆ ಹೇಗಿದೆ ಅಂದರೆ ಈ ಸರ್ಕಾರ ಇರಲಿಕ್ಕೆ ಲಾಯಕ್ಕಾಗಿದ್ದಲ್ಲ, ಈ ಸರ್ಕಾರಕ್ಕೆ ಜನಾದೇಶವೇ ಇಲ್ಲ. ಅಲ್ಲ ಸ್ವಾಮಿ, 2004ರಲ್ಲಿ 145 ಸೀಟ್ ತೊಗೊಂಡಿದ್ರಿ, ಯಾವುದೇ ಮೈತ್ರಿ ಇಲ್ಲದೆ ಮಾಡಿದ್ದು. ಆಮೇಲೆ UP ಅಂತ ಮಾಡ್ಕೊಂಡ್ರಿ, ಸರ್ಕಾರ ಮಾಡಿದ್ರಿ. ಅದಾದಮೇಲೆ 2009ಕ್ಕೆ ಬಂದ್ರಿ, ಆವಾಗ ಬರೀ 206 ಸ್ಥಾನಗಳಿದ್ವು. ಆವಾಗಲೂ ಉಳಿದವ್ರ ಸಹಾಯ ತಗೊಂಡು ಬೆಂಬಲವನ್ನು ತಗೊಂಡು ಸರ್ಕಾರ ಮಾಡಿದ್ರಿ. ಅದಕ್ಕಿಂತ ಮುಂಚೆ ಹೋಗಿ 1991ಕ್ಕೆ ಹೋಗಿ ಆವಾಗ PV ನರಸಿಂಹರಾವ್ ಅವರು ಅಲ್ಪಮತ ಸರ್ಕಾರ 232 ಸೀಟ್ ಇದ್ವು. ಈಗ ನರೇಂದ್ರ ಮೋದಿ ಅವರು 240 ಸೀಟುಗಳನ್ನು BJPಯವರೇ ಗೆದ್ಕೊಂಡು ಬಂದಿದ್ದಾರೆ. ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿಯ ಮೂಲಕ NDA ನಿರ್ಮಾಣ ಆಗಿರುವಂಥದ್ದು. ಅಂಥದ್ದಕ್ಕೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಇದು ಜಾಸ್ತಿ ದಿವಸ ನಡೆಯುವಂಥ ಸರ್ಕಾರ ಅಲ್ಲ, ಇದಕ್ಕೆ ಜನರ ಬೆಂಬಲವಿಲ್ಲ, ಜನರ ಆಶೀರ್ವಾದವಿಲ್ಲದ ಸರ್ಕಾರ ಅಂತ ನಿನ್ನೆ ಟ್ವೀಟ್ ಮಾಡಿದ್ದಾರೆ. ಸುಪ್ರಿಯಾ ಶ್ರೀನಾಥ್ ಅಂತ ಇವರೊಬ್ಬ ಮೀಡಿಯಾ ಕೋಆರ್ಡಿನೇಟರ್ ಇದ್ದಾರೆ. ಅವ್ರು ಭಾಳ ಒಂದು ಫೋಟೋ ಹಾಕ್ತಾರೆ. ಅವ್ರು ನೋಡಿ ಮಜಾ ಹೆಂಗಿದೆ ಅಂದರೆ, ನೋಡಿ ನರೇಂದ್ರ ಮೋದಿ ಅವರು ಯಾವತ್ತೂ ಅತಿಯಾದಂಥ ವಿನಯವನ್ನು, ಕಾಲ್ಮುಟ್ಟು ನಮಸ್ಕಾರ ಮಾಡೋದನ್ನು ಮೊದಲೇ ದಿವಸದಿಂದ ಅವಾಯ್ಡ್ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ. ಫಸ್ಟ್ ಡೇ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದಾಗ ಮೊದಲೇ ಬಾರಿಗೆ ತಮ್ಮ ಸಂಸದರಿಗೆ ಹೇಳಿದ್ದೇನೆಂದರೆ, ಯಾರೂ ಬಂದು ನನ್ನ ಕಾಲನ್ನು ಮುಟ್ಟಬಾರದು, ನತಮಸ್ತಕರಾಗಬಾರ್ದು, ನನಗೆ ಈ ಸಂಪ್ರದಾಯಕ್ಕೆ ನಾವು ಕೊನೆ ಹಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದಾರೆ. ನಿನ್ನೆ G7 ಸಮಿಟನ್ನು ಮುಗಿಸ್ಕೊಂಡು ಬರ್ತಾರೆ ನರೇಂದ್ರ ಮೋದಿ. ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ, ಸಂಸದರಿಗೆ ಅವರು ಮಾತನ್ನು ತಿಳಿಸಿದ್ದಾರೆ. ನಾನು ಎಲ್ಲೆಲ್ಲಿ ಬರ್ತೀನಿ ಅಲ್ಲಿ ಬಂದು ನಾನು ಹೂಗುಚ್ಛ ಕೊಡೋದು, ನನ್ನನ್ನು ಬರಮಾಡಿಕೊಳ್ಳೋದು, ಇಂಥ ಯಾವ ಚಟುವಟಿಕೆಗಳು ಬೇಡ, ನಿಮ್ಮ ಕೆಲಸ ಶುರು ಮಾಡಿ, ಆಗಲೇ ಚುನಾವಣೆ ಮುಗಿದು ಹೋಗಿದೆ, 100 ದಿನದ ನಾವು ಬ್ಲೂ ಪ್ರಿಂಟನ್ನು ಇಟ್ಕೊಂಡಿದ್ದೀವಿ, ಅದರ ಪ್ರಕಾರ ಕೆಲಸವನ್ನು ಮಾಡಿ ಅಂತ ಸ್ಟ್ರಿಕ್ಟಾಗಿ ಕಠಿಣವಾಗಿ ಎಲ್ಲ ಸಂಸದರಿಗೂ ಸಚಿವರಿಗೂ ಹೇಳಿರುವಂಥದ್ದು ನರೇಂದ್ರ ಮೋದಿ ಅವರು. G7 ಸಮಿಟಿಂದ ಇಟಲಿಯಿಂದ ಬಂದು ಇಳಿತಾರೆ. ಒಬ್ಬರೇ ಬರ್ತಾರೆ. ದೊಡ್ಡದಾಗಿ ಬಿಂಬಿಸುವಂಥ ವಿಚಾರ ಅಲ್ಲ ಅನ್ನುವುದು ನರೇಂದ್ರ ಮೋದಿ ಅವರ ಇಂಗಿತ. ಆದರೆ ಸುಪ್ರಿಯಾ ಶ್ರೀನಾಥ್ ಅದಕ್ಕೆ ಒಂದು ಟ್ವೀಟ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ಡೂಬ್ತೆ ಹುವೆ ಸೂರಜ್ ಕೋ ಸಲಾಮ್ ನಹಿ ಕರ್ತಾ ಅಂತ. ಮುಳುಗುವ ಸೂರ್ಯನಿಗೆ ಯಾರೂ ನಮಸ್ಕಾರ ಮಾಡುವುದಿಲ್ಲ. ಸೋಚಿಯೇ ಜರಾ ಗುಲ್ದಸ್ತೆ ವಾಲೆ ನಡ್ಡಾಜಿ ಓ ಬಿ ಬಾಜು ಮೇ ನಹಿ ಹೈ. ಅಂದರೆ ಹೂಗುಚ್ಚ ಹಿಡ್ಕೊಂಬರುವಂಥ ನಡ್ಡಾಜಿ ಕೂಡ ಎದುರಿಗೆ ಬಂದು ನಿಂತಿಲ್ಲ, ಜೊತೆಗಿಲ್ಲ ಅಂತ. ಅಲ್ಲ ರೀ, ನರೇಂದ್ರ ಮೋದಿಯವರಿಗೆ ಆ ರೀತಿ ಶೋಕಿಯಿಂದ ಜನರನ್ನು ಸೇರಿಸ್ಬೇಕು ಅಂತಿದ್ರೆ ಒಂದು ಮಾತು ಹೇಳಿದ್ರೆ ಸಾಕು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಸಂಘಟನೆ ಇದೆ ಅಂದರೆ ಎಂಥ ಪಕ್ಷ ಅದು ಅಂತಂದರೆ ಕೇಡರ್ ಪಾರ್ಟಿ, ಅದು ಬಂದು ಲಕ್ಷಗಟ್ಟಲೆ ಜನನ ಬಂದು ನಿಲ್ತಾರೆ.
ಆದರೆ ಸ್ವತಃ ನರೇಂದ್ರ ಮೋದಿಯೇ ಹೇಳಿರೋದರಿಂದಾಗಿ ಯಾರೂ ಬರಲಾರದೆ ಅವ್ರ ಪಾಡಿಗೆ ಅವ್ರು ಬಂದು ಇಳಿತಾರೆ, ತಮ್ಮ ಪ್ರಧಾನಮಂತ್ರಿ ನಿವಾಸಕ್ಕೆ ಹೋಗ್ತಾರೆ, ಅಲ್ಲಿಂದ ತಮ್ಮ ಮುಂದಿನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಸುಪ್ರಿಯಾ ಶ್ರೀನಾಥ್ ಈ ರೀತಿ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಕೇರಳದಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ. ಅವ್ರೇನು ಮಾತಾಡಿದ್ದಾರೆ ಇಲ್ಲಿ ಕೇಳಿ. This was gone, then somebody can come to Kerala and say, we do not want you to speak Malayalam. We do not want you to have dosa for breakfast. The Prime Minister and Mr. Amit Shah, who said no, if we want the people of Kerala to speak Hindi, then the people of Kerala will speak Hindi. If we want the Tamils to not to speak Tamil, then the people of Tamil Nadu will not speak Tamil. If we want Onam to be celebrated, then only Onam will be celebrated. And we will decide whether Kathakali is danced in Kerala or some other dance. ಇದೊಂದು ಕೆಂಪು ಪುಸ್ತಕ ಹಿಡ್ಕೊಂಡು ಓಡಾಡೋದೊಂದು ಚಟ ಭಾಳ ಇದೆ ರಾಹುಲ್ ಗಾಂಧಿಗೆ. ಚೈನಾದವರು ಅಂದ್ರೆ ಭಾಳ ಪ್ರೀತಿ ಅಲ್ವ ಇವರಿಗೆ, ಕಮ್ಯುನಿಸ್ಟರು ಅಂದ್ರೆ ಭಾಳ ಪ್ರೀತಿ. ಅವ್ರ ಜೊತೆ 2008ರಲ್ಲಿ ಸಹಿ ಬೇರೆ ಮಾಡಿ ಬಂದಿದ್ದಾರೆ. ಅವರು ಈಗ ಹೇಳ್ತಾ ಇದ್ದಾರೆ, ಈ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಗೆ ಅಂತಂದ್ರೆ ನಾಳೆ ನೀವು ಓಣಂ ಹಬ್ಬ ಮಾಡಬೇಕೋ ಬೇಡೋ ಅಂತ ಅವರು ತೀರ್ಮಾನ ಮಾಡ್ತಾರೆ, ಸಂವಿಧಾನವನ್ನು ಬದಲಿಸಿಬಿಡ್ತಾರೆ. ನೀವು ಮಲಯಾಳಂ ಮಾತಾಡೋಂಗಿಲ್ಲ, ಹಿಂದಿ ಮಾತಾಡಬೇಕಾಗತ್ತೆ. ನೀವು ಇಡ್ಲಿ ದೋಸೆ ತಿನ್ನಂಗಿಲ್ಲ, ತಮಿಳ್ನಾಡಿನವ್ರು ಯಾರು ಆ ರೀತಿ ಅವ್ರು ನಾಳೆ ಆರ್ಡರ್ ತರ್ತಾರೆ. ಸುಳ್ಳು ಹೇಳುವುದಕ್ಕೂ ಒಂದು ಇತಿಮಿತಿ ಇದೆ. ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಇಡ್ಲಿ ದೋಸೆ ತಿನ್ನಬಾರ್ದು ಅನ್ನೋದನ್ನು ಸಂವಿಧಾನದ ಮೂಲಕ ಅವ್ರು ಬದಲಿ ಮಾಡಿಬಿಡ್ತಾರಂತೆ. ಯಾರು ತಮಿಳ್ನಾಡಿನಲ್ಲಿ ಇಡ್ಲಿ ದೋಸೆ ತಿನ್ನಂಗಿಲ್ಲ. ಕೇರಳದಲ್ಲಿ ಓಣಂ ಹಬ್ಬ ಮಾಡಬೇಕೋ ಬೇಡ ಅಂತ ನರೇಂದ್ರ ಮೋದಿ ಅಮಿತ್ ಶಾ ತೀರ್ಮಾನ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಮಲಯಾಳಂ ಭಾಷೆ ಮಾತಾಡಂಗಿಲ್ಲ, ನೀವು ಹಿಂದಿ ಮಾತಾಡಬೇಕು ಅಂತ ಅವರು ಆದೇಶ ಮಾಡಿಬಿಡ್ತಾರಂತೆ. ಈ ರೀತಿ ಸುಳ್ಳು ಹೇಳೋದು, ಈ ರೀತಿ ಜನರಿಗೆ ಹಾದಿ ತಪ್ಪಿಸೋದು, ಈ ರೀತಿ ದ್ವೇಷವನ್ನು ವಿಭಜನೆಯನ್ನು ಮಾಡೋದು ಎಲ್ಲಿಯಾದರೂ ರಾಜಕಾರಣದಲ್ಲಿ ನೀವು ಕೇಳಿದ್ದೀರಾ? ಎಲ್ಲಿಯೂ ಕೇಳಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ದಿವಸ ಜನ ಏನು ಮಾಡಿದರು, ಈ ಕಡೆಯಿಂದ ಆಲೂಗಡ್ಡೆ ಹಾಕ್ತಾರೆ, ಈ ಕಡೆಯಿಂದ ಚಿನ್ನ ತೆಗಿತೀನಿ ಅಂತ ಹೇಳುವಂಥ ವಿಡಿಯೋ ತೋರಿಸಿ ಈತ ಪಪ್ಪು ಅಂತ ಬಿಂಬಿಸುವ ಪ್ರಯತ್ನ ನಡೀತು. ಆದರೆ ಈ ಮನುಷ್ಯನ ಮಾತನ್ನು ಜನ ಕೇಳ್ತಾರೆ, ನಂಬಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಈ ಬಾರಿಯ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ. ಈತ ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳ್ಕೊಂಡು ಓಡಾಡೋದು, ಬಟ್ ಕೊಡೋದೇನು ಕೊಡ್ತಾ ಇದ್ದಾರೆ? ದ್ವೇಷವನ್ನು ಹಂಚ್ತಾ ಇರೋದು, ನಫರತ್ತನ್ನು ಹಂಚೋದು. ಈ ಥರ ಅಂಗಡಿ ಇದು ಹೇಳಿದರೆ ಮೊಹಬ್ಬತ್ ಕಿ ದುಕಾನ್ ಅಂತಾರೆ. ಇವರ ಮೊಹಬ್ಬತ್ ಕಿ ದುಕಾನ್ನಲ್ಲಿರೋದು ಮೊಹಬ್ಬತ್ ಅಲ್ಲ, ಪ್ರೀತಿ ಇರೋದಲ್ಲ, ಇವ್ರ ಹತ್ರ ಇರೋದು ನಫರತ್ತು. ಏನು ನಫರತ್ತು? ಮಲಯಾಳಂ ಭಾಷೆಯನ್ನು ಮಾತಾಡಬಾರ್ದು ಅಂತ ನಿಮಗೆ ನರೇಂದ್ರ ಮೋದಿ ಅಮಿತ್ ಶಾ ಹೇಳ್ತಾರೆ, ನಾಳೆ ಸಂವಿಧಾನವನ್ನು ಬದಲಿ ಮಾಡಿ. ನೀವು ಇಡ್ಲಿ ದೋಸೆ ತಿನ್ನಬೇಡ ಅಂತ ಹೇಳ್ತಾರೆ. ಕೂಚಿಪುಡಿ ಡ್ಯಾನ್ಸ್ ಮಾಡಬಾರ್ದು ಅನ್ನೋದನ್ನು ಹೇಳ್ತಾರೆ. ಅಂದರೆ ಅಲ್ಲಿಯ ಜನರ ಅಸ್ಮಿತೆಗೆ ಧಕ್ಕೆ ತರುವಂಥ, ಅವರಲ್ಲಿ ಗೊಂದಲವನ್ನು ಉಂಟು ಮಾಡುವಂಥ ಮನಸ್ಥಿತಿಯ ಮೂಲಕ ರಾಜಕಾರಣ ಮಾಡಬೇಕು ಅನ್ನುವಂಥ ಸ್ಥಿತಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಅಲ್ಲರಿ, ಈ ರಾಹುಲ್ ಗಾಂಧಿ 10 ವರ್ಷದಿಂದ ಪ್ರಯತ್ನ ಮಾಡಿದರೂ ಇವರಿಗೆ ಸರ್ಕಾರಕ್ಕೆ ಬರಲಿಕ್ಕಾಗಲಿಲ್ಲ. ವಿಪಕ್ಷ ಸ್ಥಾನಮಾನ ಸಿಗಲ್ಲ ಅಂತ 2 ಸಲ ಒದ್ದಾಡಿ ಹೋದರು. ಒಂದು ಸಲ 42 ಸೀಟು, ಇನ್ನೊಂದು ಸಲ 52 ಸೀಟು, 54 ಸೀಟ್ ಮಿನಿಮಮ್ ಇರಬೇಕು. 1952ರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಮಗೆ ವಿಪಕ್ಷ ಸ್ಥಾನ ಕೊಡಿ ಅಂತಾರೆ. ಅವ್ರು ಹೇಳ್ತಾರೆ, ನಿಮ್ದು 12 ಸ್ಥಾನ ಇದೆ, ನಿಮ್ಗೆ ಕೊಡೋಕ್ಕಾಗಲ್ಲ, ಮಿನಿಮಮ್ 10% ಇರಬೇಕು, 54 ಸ್ಥಾನ ಯಾರಿಗಿದೆ ಅವರು ವಿಪಕ್ಷ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರು ತಳ್ತಾರೆ. ಆ 54 ಸ್ಥಾನ ಬರಲಿಕ್ಕೆ ಇವ್ರಿಗೆ 10 ವರ್ಷ ಹಿಡಿತು. 2014ರಲ್ಲಿ 42 ಸ್ಥಾನ, 2019ರಲ್ಲಿ 52 ಸ್ಥಾನ. ಈ ಬಾರಿ 99 ಸ್ಥಾನ ಬಂದಿದೆ. ವಿಪಕ್ಷ ನಾಯಕನ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. CWCಯಲ್ಲಿ ಇವ್ರು ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಒಪ್ಕೊಳ್ಳಿಕ್ಕೆ ಮನುಷ್ಯ ತಯಾರಿಲ್ಲ. ಈತ ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ, CBI ಬಗ್ಗೆ ಮಾತಾಡ್ತಾರೆ, ED ಬಗ್ಗೆ ಮಾತಾಡ್ತಾರೆ, ಇಡೀ ಇರುವಂಥ ಎಲ್ಲ ಅಂಗಸಂಸ್ಥೆಗಳ ಬಗ್ಗೆ ಮಾತಾಡ್ತಾರೆ. ಇವರು ನಾಳೆ ಇವರು ವಿಪಕ್ಷದ ನಾಯಕನಾದರೆ ಅದು ಎಲ್ಲವನ್ನೂ ತೀರ್ಮಾನ ಮಾಡೋ ಒಂದು ಅವಕಾಶ ಇವರಿಗೆ ಲಭ್ಯ ಆಗತ್ತೆ. ವಿಪಕ್ಷ ನಾಯಕನಾಗಿ ಇವರು ಎಲ್ಲ ಸಭೆಯಲ್ಲಿ ಕೂತ್ಕೋಬಹುದು. ಆದರೆ ಆ ಜವಾಬ್ದಾರಿ ತೊಗೊಳಿಕ್ ತಯಾರಿಲ್ಲ. ಜವಾಬ್ದಾರಿ ನನಗೆ ಬೇಡ, ನುಣುಚ್ಕೊಂಡು ಹೋಗ್ತೀನಿ, ನಿಮ್ಮನ್ನು ಬೈಕೊಂಡು ಓಡಾಡ್ತೀನಿ. ಚುನಾವಣೆ ಕಳೆದಾದ್ಮೇಲೆ ಯಾವುದೇ ವಿಪಕ್ಷದ ಕೆಲಸ ಏನು? ನಮ್ಮ ವಿಚಾರಧಾರೆಗೆ ಅನುಕೂಲಕರವಾದಂಥ ಯೋಜನೆಗಳಿದ್ದರೆ ನಮ್ಮ ಒಪ್ಪಿಗೆ ಇದೆ. ಅದರ ವಿರುದ್ಧವಾದಂಥ, ದೇಶ ವಿರುದ್ಧವಾದಂಥ ತೀರ್ಮಾನಗಳನ್ನು ನೀವು ಆಡಳಿತ ಪಕ್ಷದವ್ರು ಕೈಗೊಳ್ತೀರಿ ಅಂತ ಅಂದರೆ ನಾವು ಅದನ್ನು ವಿರೋಧಿಸ್ತೀವಿ, ಸಭಾತ್ಯಾಗ ಮಾಡ್ತೀವಿ, ಮತ ಎಣಿಕೆಗೆ ಹಾಕ್ತೀವಿ, ಸೋಲಿಸ್ತೀವಿ ಅನ್ನುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ವಿಪಕ್ಷದವರು ಆ ರೀತಿ ಕೆಲಸ ಮಾಡಬೇಕು. ಇಲ್ಲಿವರೆಗೂ ಮಾಡಿರುವಂಥ ಕೆಲಸ ಏನು ಅಂತಂದರೆ ಸಭಾತ್ಯಾಗ ಮಾಡ್ಕೊಂಡು ಬಂದಿರೋದು. ಆರ್ಟಿಕಲ್ 370 ರದ್ದು ಮಾಡಿದರೆ ಅದ್ರ ವಿರುದ್ಧನೂ ಮಾತಾಡೋದು, ಬಾಲಾಕೋಟ್ ಸ್ಟ್ರೈಕ್ ಆದರೆ ಅದ್ರ ವಿರುದ್ಧನೂ ಮಾತಾಡೋದು, ಪುಲ್ವಾಮಾ ದಾಳಿ ಆದರೆ ನರೇಂದ್ರ ಮೋದಿ ಅವರ ಚುನಾವಣಾ ರಾಜಕೀಯಕ್ಕೋಸ್ಕರ ಮಾಡಿಸಿರೋದು ಅಂತ ಹೇಳೋದು. ಎಲ್ಲ ವಿಷಯದ ಬಗ್ಗೆಯೂ
ನಕಾರಾತ್ಮಕ ಧೋರಣೆಯನ್ನು ಕಳ್ಕೊಂಡೇ ಬಂದಿರುವಂಥದ್ದು ವಿಪಕ್ಷಗಳು. ಈ ಬಾರಿ ಸರ್ಕಾರ ರಚನೆಯಾಗಿದೆ. ಇನ್ನು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಒಬ್ಬ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತ್ಕೊಂಡು ಸರಿಯಾಗಿ ತನ್ನ ನಾಯಕತ್ವವನ್ನು ತೋರಿಸ್ಕೊಡ್ಬೇಕಾದಂಥ ಒಳ್ಳೆಯ ಅವಕಾಶ ಸಿಕ್ಕಿದೆ. ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ ವಿಪಕ್ಷ ನಾಯಕರಿಗೆ. ಎಂಥ ಸ್ಥಾನ ರೀ! ಅಂಥ ಸ್ಥಾನ 10 ವರ್ಷದ ನಂತರ ಇವರಿಗೆ ಲಭ್ಯ ಆಗಿರುವಂಥದ್ದು. ಇವರು ಶಾಪ ವಿಮೋಚನೆ ಆಗಿದೆ. ಅದನ್ನು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಹೋಗಲಿ, ಈತನ ಎಂಥ ದ್ವಂದ್ವ ನಿಲುವು ಅಂದರೆ 2 ಕಡೆ ಚುನಾವಣೆ ನಿಂತ, ರಾಯಬರೇಲಿ ಮತ್ತು ಇಲ್ಲಿ ವಯನಾಡು. ಎಲ್ಲಿ ಯಾವ ಸ್ಥಾನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ, ಗಾಂಭೀರ್ಯ ಇಲ್ಲ. ಅದನ್ನೇ ತೀರ್ಮಾನ ಮಾಡೋಕ್ಕಾಗ್ತಾ ಇಲ್ಲ. ವಯನಾಡು ಬಿಟ್ಕೊಟ್ರೆ ಅಲ್ಲಿ ಪ್ರಿಯಾಂಕಾ ವಾಡ್ರಾ ನಿಲ್ಲಿಸ್ಬೇಕೋ ನಿಲ್ಲಿಸಬಾರ್ದು ಅನ್ನೋದ್ರ ಬಗ್ಗೆ ತೀರ್ಮಾನ ಇಲ್ಲ. ತನ್ನದೇ 108 ಸಮಸ್ಯೆಯನ್ನು ಇಟ್ಕೊಂಡು ಮಲಯಾಳಂ ಮಾತಾಡ್ಲಿಕ್ಕೆ ಬಿಡಲ್ಲ, ನಿಮ್ಗೆ ಇಡ್ಲಿ ದೋಸೆ ತಿನ್ನಕ್ಕೆ ಬಿಡಲ್ಲ, ಈ ಥರದ ರಾಜಕಾರಣ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಅಲಾನ್ ಮಸ್ಕ್ ಮಾತಾಡಿದ್ದಕ್ಕೆ ಇನ್ನೂ ಹಬ್ಬ ಆಗಿಬಿಟ್ಟಿದೆ. ಆ ಕಡೆ ಅಖಿಲೇಶ್ ಯಾದವ್, ಈ ಕಡೆ ರಾಹುಲ್ ಗಾಂಧಿ, ಈ ಕಡೆ ಕಪಿಲ್ ಸಿಬಲ್ಲು. ನೋಡಿ, ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಇವ್ರಿಗಿರೋ ವ್ಯತ್ಯಾಸ ಹೇಳ್ತೇನೆ ನೋಡಿ. ಇಲ್ಲಿ ಸುಪ್ರಿಯಾ ಶ್ರೀನಾಥ್ನಂಥವರು, ಆಮೇಲೆ ರಾಗಿಣಿ ನಾಯ್ಕ್ನಂಥವ್ರು ಇನ್ನಿಲ್ಲದ ಹಾಗೆ ರಂಪಾಟ ಮಾಡಿ ಸೀನ್ ಮಾಡಿಬಿಡ್ತಾರೆ ಒಂದೇ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ. ಭಾರತೀಯ ಜನತಾ ಪಕ್ಷದಲ್ಲಿ ಬಾಯಿಗೆ ಬಂದ ಹಾಗೆ ರಾಹುಲ್ ಗಾಂಧಿ ಥರದವರು, ಮಲ್ಲಿಕಾರ್ಜುನ್ ಖರ್ಗೆ ಥರದವರು, ಆಮೇಲೆ ಪವನ್ ಖೇರಾ ಥರದವರು, ಆಮೇಲೆ ಕರ್ನಾಟಕ ದಮನಕ ಇದ್ದಾರಲ್ಲ ಜಯರಾಮ್ ರಮೇಶ್ ಅಂಥವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಭಾರತೀಯ ಜನತಾ ಪಕ್ಷದವ್ರು ಒಂದೇ ಒಂದು ಕೇಸ್ ಹಾಕ್ಲಿಕ್ಕೆ ಹೋಗಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಹೋಗಲ್ಲ. ಇವ್ರಿಗಿಂತ ರಜತ್ ಶರ್ಮಾ 1000 ಪಾಲು ವಾಸಿರಿ. ಆತನ ವಿರುದ್ಧ ಒಂದೇ ಒಂದು ಸೊಲ್ಲನ್ನೆತ್ತಿ ರಾಗಿಣಿ ನಾಯಕ್ ಒಂದು ಪ್ರೆಸ್ ಮೀಟ್ ಮಾಡಿದರು. ನನ್ನ ವಯಸ್ಸಾದಂಥ ಅತ್ತೆ ಮಾವ ನೋಡಿಬಿಟ್ರು, ನನಗೆಂಥ ಅವಮಾನ ಆಯಿತು, ನನ್ನ ಮಕ್ಕಳು ನೋಡಿಬಿಟ್ರು, ನನ್ನ ಬಾಯಿಗೆ ಬಂದಾಗೆ ರಜತ್ ಶರ್ಮಾ ಬೈದರು ಅಂತ ಸುಳ್ಳು ಹೇಳಿಬಿಟ್ರು. ಇಮ್ಮಿಡಿಯೇಟ್ ಹೈಕೋರ್ಟಿಗೆ ಕೇಸ್ ಹಾಕಿದರು ರಜತ್ ಶರ್ಮಾ ಯಾರಿಗೂ ನೋಯಿಸುವಂಥ ಅಥವಾ ಟೀಕೆ ಮಾಡಿದರೂ ಕೂಡ ನಗ್ತಾ ಪ್ರಶ್ನೆ ಕೇಳುವಂಥ ಅದ್ಭುತವಾದಂಥ ಕಲೆ ರೂಢಿಸಿಕೊಂಡಿರುವಂಥ ಪತ್ರಕರ್ತ ಆತನಿಗೆ ನೀನು ಬಾಯಿಗೆ ಬಂದಂಗೆ ಬೈದಿದ್ಯಾ ಅಂತ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಟ್ವಿಟರಲ್ಲಿ ಇವತ್ತು ಈಕೆ ವಿಡಿಯೋವನ್ನು ಶೇರ್ ಮಾಡಿದರೆ ರಜತ್ ಶರ್ಮಾ ಸುಮ್ಮನಿದ್ರಾ? ದಿಲ್ಲಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು, ಕ್ಯಾಕರ್ಸ್ ಹೋಗಿತ್ತು ಕೋರ್ಟ್ ಎಲ್ಲ ಡಿಲೀಟ್ ಮಾಡಿರಿ ಅಂತ. ಜಯರಾಮ್ ರಮೇಶಿಂದ ಹಿಡಿದು ಸುಪ್ರಿಯಾ ಶ್ರೀನಾಥ್ನಿಂದ ಹಿಡಿದು ಪವನ್ ಖೇಡಾನಿಂದ ಹಿಡಿದು ರಾಗಿಣಿ ನಾಯಕ್ ಎಲ್ಲರೂ ಡಿಲೀಟ್ ಮಾಡ್ಬೇಕೀಗ ನಿಮ್ಮದು ಟ್ವಿಟರಲ್ಲಿ ಹಾಕಿರೋದು ಅವ್ರ ವಿಡಿಯೋ ಅಂತೇಳಿ. ಅವ್ರ ವಿರುದ್ಧವಾಗಿ ಅವ್ರಿಗೆ ನೀವು ಚಾರಿತ್ರ್ಯ ವಧೆ ಮಾಡಿದ್ರೆ ಅದು ಡಿಲೀಟ್ ಮಾಡಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಕೋರ್ಟ್ ಹೇಳುತ್ತೆ. ಒಬ್ಬ ವ್ಯಕ್ತಿ ಇದನ್ನು ಮಾಡಬಹುದಾದರೆ ಭಾರತೀಯ ಜನತಾ ಪಕ್ಷದಂಥ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ತನ್ನ ವಿರುದ್ಧ ಈ ರೀತಿ ಸಂಚುಗಾರಿಕೆ ಮಾಡಿದಾಗ, ಈ ರೀತಿ ಕಳಂಕ ಹೊರಿಸುವಾಗ ಇದರ ಕಾನೂನು ಪ್ರಕೋಷ್ಠ ಏನು ಮಾಡ್ತಾ ಇದೆ? ಇನ್ನು ನಮ್ಮಂಥ ಪತ್ರಕರ್ತರು ಇದ್ರ ಬಗ್ಗೆ ಮಾತಾಡಿದ ಕೂಡ ಕರ್ನಾಟಕದಲ್ಲಿ ಕೇಸ್ ಹಾಕೋದು, ತೆಲಂಗಾಣದಲ್ಲಿ ಕೇಸ್ ಹಾಕೋದು, ಇವ್ರ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮ ಧ್ವನಿಯನ್ನು ದಮನ ಮಾಡಿಬಿಟ್ರೆ ಮಾತಾಡೋರು ಯಾರು ಇರಲ್ವಲ್ಲ. ಪಕ್ಷವಂತೂ ಮಾತಾಡಲ್ಲ. ಅಮಿತ್ ಮಾಲವೀಯ ಅಂತೇಳಿ ಇವರ ಸೆಲ್ ಹೆಡ್, ಸೋಷಿಯಲ್ ಮೀಡಿಯಾ ಸೆಲ್, ಆತನಂಥ ವೇಸ್ಟ್ ಬಾಡಿ ಬಹುಶಃ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತನಿಗೆ ಇದು ಯಾವುದೂ ಅರ್ಥವೇ ಆಗೋದಿಲ್ಲ. ಎಷ್ಟು ಪ್ರಖರವಾಗಿ, ಎಷ್ಟು ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾನ ಬಳಸ್ಕೋಬಹುದಿತ್ತೋ ಅದನ್ನು ಈ ಮನುಷ್ಯ ಬಳಸ್ಕೊಳ್ಳೇ ಇಲ್ಲ. ಹೋಗಲಿ, ಸಚಿವಾಲಯ ಯಾರಿಗಾರು ಒಳ್ಳೆಯವ್ರು ಕೊಟ್ಟರೆ ಅಶ್ವಿನಿ ವೈಷ್ಣವ್ಗೆ ಅಡಿಷ್ನಲ್ ಅದು ವಾರ್ತಾ ಮತ್ತು ಪ್ರಸಾರ ಇಲಾಖೆ. ಶಹಜಾದ್ ಪೂನಾವಾಲಾನಂತವ್ರು ಯಾರಿಗಾದರೂ ಅಂತ ಖಾತೆ ಸಿಕ್ಕಿದ್ರೆ ಸೋಷಿಯಲ್ ಮೀಡಿಯಾ ಗೊತ್ತಿರೋ ಮನುಷ್ಯ ಎಲ್ಲೆಲ್ಲಿ ಈ ಥರ ರಾಹುಲ್ ಗಾಂಧಿ, ಸುಪ್ರಿಯಾ ಶ್ರೀನಾಥ್ ಇವ್ರು ಯಾರ್ಯಾರು ಇದ್ದಾರಲ್ಲ, ಇವ್ರು ಯಾರ್ಯಾರು ಈ ರೀತಿ ಷಡ್ಯಂತ್ರ ಮಾಡ್ತಾರೋ ಅವ್ರು ಎಲ್ಲರ ಮೇಲೆ ಒಂದು ಸಲ ಕೇಸ್ ಹಾಕ್ಕೊಂಡು ಹೋಗಿದ್ರೆ ಧ್ವನಿಯನ್ನು ಎತ್ತಿರಲಿಲ್ಲ. ರಜತ್ ಶರ್ಮಾ ಮೇಲೆ ಮಾಡಿರೋದು ಸುಮ್ಮನೆ ಟ್ರಯಲ್ಗೋಸ್ಕರ ಮಾಡಿದ್ದು, ನೆನ್ಪಿಟ್ಕೋಬೇಕು ನೀವು. ರಾಗಿಣಿ ನಾಯಕ್ ಮಾಡಿದ್ದಿದೆಯಲ್ಲ ಸ್ಯಾಂಪಲ್, ಸುಮ್ಮನೆ ನೋಡೋಣ ಏನಾಗುತ್ತೆ. ಒಬ್ಬ ಪತ್ರಕರ್ತರ ಮೇಲೆ ಹೇರೋಣ, ಆತ ಏನಾದರೂ ಬಗ್ಗೆ ಬಿಟ್ಟರೆ ಉಳಿದವ್ರ ಮೇಲೆ ಅರ್ನಬ್ ಗೋಸ್ವಾಮಿ ಉಳಿದವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಹಣಿಬೋದು ನಾವು, ಒಬ್ಬ ಸಿಗಾಕೋಬೇಕು ಅಂತ. ಆತ ಉಲ್ಟಾ ಹೊಡೆದು ಇವ್ರಿಗೆಲ್ಲ ನೀರು ಕುಡಿಸಿದ. ಈಗ ಎಚ್ಚರ ಬಿಡ್ತಾರೆ. ಹಾಗೆ ಭಾರತೀಯ ಜನತಾ ಪಕ್ಷ ಮಾಡಬೇಕು, ಮಾಡೋದೇ ಇಲ್ಲ. ಬಾಯಿಗೆ ಬಂದವು ಉಗಿತಾರೆ, ಉಗಿಸ್ಕೋತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಇದಕ್ಕೆ ತಾಳ್ಮೆ ಅಂತ ಯಾರಾದರೂ ಹೇಳ್ತಾರನ್ರಿ? ಸಹನೆ ಅಂತ ಯಾರಾದರೂ ಹೇಳ್ತಾರನ್ರಿ? ಅಲ್ಲ ರೀ, ಕೃಷ್ಣನೇ ಹೇಳಿದ್ದಾನೆ ಅಗತ್ಯ ಬಿದ್ದಾಗ ಸುದರ್ಶನ ಚಕ್ರ ಬಿಡಬೇಕು ಅಂತ. ಎಲ್ಲಿ ಅಧರ್ಮ ಇದೆಯೋ ಅಲ್ಲಿ ಧರ್ಮಕ್ಕಾಗಿ ಹೋರಾಟ ಮಾಡಲೇಬೇಕು ಅಂತ. ಶಸ್ತ್ರ ಇರೋದೇ ಹೋರಾಟ ಮಾಡಲಿಕ್ಕೆ ಅಂತ ಹೇಳ್ತಾನೆ, ಬರೀ ಶಾಸ್ತ್ರ ಮಾಡೋದಲ್ಲ ಅಂತ. ಅಂಥ ಪರಂಪರೆಯಿಂದ ಬಂದಿರುವಂಥ ಪಕ್ಷ ಅಂತ ಹೇಳ್ಕೊಂಡು ಹಿಂದೂ ಧರ್ಮದ ಅಸ್ಮಿತೆ ಅಂದ್ಕೊಂಡಿರುವಂಥ ಪಕ್ಷ ಇವತ್ತಿನ ದಿವಸ ಈ ರೀತಿ ನರಸತ್ತವ್ರ ಹಾಗೆ ಆಡಿದರೆ ನಮ್ಮಂಥ ಪತ್ರಕರ್ತರು ನಿಮ್ಮ ಬಗ್ಗೆ ಮಾತಾಡೋದು ಹೆಂಗೆ ರೀ? ನಿಮ್ಮ ಪರವಾಗಿ ಹೋರಾಟ ಮಾಡೋದು ಹೆಂಗೆ? ಎಲ್ಲಿ ಬೇಕಾದ್ರೂ ಕೇಸ್ ಬೀಳ್ಬೋದು. ಎಷ್ಟು ಜನರನ್ನ ನೀವು ಒಬ್ಬ ಪತ್ರಕರ್ತನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ನೂಪುರ್ ಶರ್ಮಾ ಅಜ್ಞಾತ ವ್ಯಕ್ತಿ ಆಗಬೇಕಾಗತ್ತೆ. ಆ ಸ್ಥಿತಿಗೆ ಬಂದಿದೆ. ಸರ್ಕಾರ ಇದೆ, ಈಗಲಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೆ ದಿವಸಗಳು ಭಾಳ ಕಂಟಕಪ್ರಾಯ ಆಗಿರ್ತವೆ. ಏಕೆಂದರೆ ಈ ಬಾರಿ ವಿಪಕ್ಷ ತುಂಬ ಆಕ್ರಮಣಕಾರಿ ಮನಸ್ಥಿತಿಯಲ್ಲಿದೆ, ಮರಿಬಾರ್ದು ನಾವು. ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.